ಇಸ್ರೇಲ್ ಯುದ್ಧಕ್ಕೆ ಕಾರಣಗಳೇನು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ, ಈಗ ನಾನು ಹೇಳಿದ ಹಾಗೆ ಮೊದಲನೇ ಅರಬ್ ಇಸ್ರೇಲ್ ಯುದ್ಧ ಹಾಗೂ ಎರಡನೇ ಅರಬ್ ಇಸ್ರೇಲ್ ಯುದ್ಧದಿಂದ ಪ್ಯಾಲೆಸ್ಟೈನ್ನಲ್ಲಿದ್ದಂತಹ ಹಲವಾರು ಅರಬ್ಬರು ನಿರಾಶ್ರಿತರಾದರು. ಸುಮಾರು 7-10 ಲಕ್ಷ ಅರಬ್ಬರು ಪ್ಯಾಲೆಸ್ಟೈನ್ನ ಬಿಟ್ಟು ಪಕ್ಕದ ರಾಷ್ಟ್ರಗಳಿಗೆ ಅವರು ನುಗ್ತಾರೆ. ಈ ರೀತಿ ಬಂದಂತಹ ಅಂದರೆ ಲಕ್ಷಗಟ್ಟಲೆ ಜನ, ಇವರಿಗೆ ಹೇಗೆ ಪುನರ್ವಸತಿಯನ್ನು ನಿರ್ಮಾಣ ಮಾಡೋದು ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿತ್ತು ಈ ಅರಬ್ ರಾಷ್ಟ್ರಗಳಿಗೆ. ಇದು ಈ ಅರಬ್ ರಾಷ್ಟ್ರಗಳ ನಡುವೆ ಒಂದು ಆತಂಕವನ್ನು ಉಂಟು ಮಾಡುತ್ತೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂದರೆ, ಈ ಅರಬ್ ರಾಷ್ಟ್ರಗಳ ಒಂದು ಭರವಸೆ ನಾಯಕ ಅಂತ ಕರೆಸಿಕೊಂಡಂತಹ ಈಜಿಪ್ಟ್ನ ಅಧ್ಯಕ್ಷನಾದಂತಹ ಗಮಲ್ ಅಬ್ದಲ್ ನಾಜರ್ ಅವರು ರಷ್ಯಾದೊಂದಿಗೆ ಸೇರಿಕೊಂಡು ಈ ಇಸ್ರೇಲ್ಗೆ ನಾವು ಯಾವುದೇ ರೀತಿಯ ಮನ್ನಣೆ ನೀಡೋದಿಲ್ಲ ಅಂತ ಹೇಳಿದರು. ಇದು ಇಸ್ರೇಲ್ಗೆ ಅಸಮಾಧಾನವನ್ನು ಉಂಟು ಮಾಡಿತು. ಇದು ಎರಡನೇ ವಿಷಯ. ಮೂರನೇದು, ಇಸ್ರೇಲ್ ಹಾಗೂ ಜೋರ್ಡಾನ್ ರಾಷ್ಟ್ರಗಳ ನಡುವೆ ಇದ್ದಂತಹ ಜಲ ವಿವಾದ. ಜೋರ್ಡನ್ ರಿವರ್ ಅಂತ ಒಂದು ನದಿ ಇತ್ತು. ಈ ನದಿಯ ನೀರನ್ನು ಈ ಇಸ್ರೇಲ್ ಹಾಗೂ ಜೋರ್ಡಾನ್ ಮತ್ತು ಇನ್ನೂ ಇತರೆ ರಾಷ್ಟ್ರಗಳು ಹಂಚ್ಕೊಳ್ತಾ ಇತ್ತು. ಆದರೆ ಇಸ್ರೇಲ್ ಹಾಗೂ ಜೋರ್ಡನ್ ನಡುವೆ ಈ ನೀರಿಗಾಗಿ ಒಂದು ವಿವಾದ ಉಂಟಾಗುತ್ತೆ. ಇದು ಒಂದು ಮೂರನೇ ಕಾರಣ. ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ಈ ಇಸ್ರೇಲ್ಗೆ ಪಾಶ್ಚಾತ್ಯರು ನೀಡುತ್ತಿರುವಂತಹ ಒಂದು ಹೆಲ್ಪ್ ಏನಿದೆ ಅಂದರೆ, ವೆಸ್ಟರ್ನ್ ಕಂಟ್ರೀಸ್ US UK ಇವರೆಲ್ಲ ಇಸ್ರೇಲ್ಗೆ ಹೆಲ್ಪ್ ಮಾಡ್ತಾ ಇದ್ದಾರಲ್ಲ, ಇದು ಈ ಅರಬ್ ರಾಷ್ಟ್ರಗಳಿಗೆ ಅಸಮಾಧಾನವನ್ನು ಉಂಟು ಮಾಡುತ್ತೆ. ಐದನೇ ಪಾಯಿಂಟು ತುಂಬ ಮುಖ್ಯವಾದ ಒಂದು ವಿಷಯ ಏನು ಅಂದರೆ, ಇಸ್ರೇಲ್ ಹಾಗೂ ಸಿರಿಯಾ ನಡುವೆ ಇದ್ದಂತಹ ಗಡಿ ವಿವಾದ. ಇದು ತುಂಬ ಮುಖ್ಯವಾದಂತಹ ಕಾರಣ. 1948ರ ಮೊದಲ ಯುದ್ಧದ ನಂತರ ವಿಶ್ವಸಂಸ್ಥೆಯ ನೆರವಿನಿಂದ ಇಸ್ರೇಲ್ ಹಾಗೂ ಇತರ ಅರಬ್ ರಾಷ್ಟ್ರಗಳೊಂದಿಗೆ ಹಲವಾರು ಅಗ್ರಿಮೆಂಟ್ಸ್ ಮಾಡಿರ್ತಾರೆ. ಇದನ್ನು ಆರ್ಮಿಸ್ಟೈಸ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಈ ರೀತಿ ಇದ್ದಂತಹ ಸಮಯದಲ್ಲಿ ಈ ಸಿರಿಯಾ ಹಾಗೂ ಇಸ್ರೇಲ್, ಅದೇ ರೀತಿ ಇನ್ನೂ ಹಲವು ಅರಬ್ ರಾಷ್ಟ್ರಗಳೊಂದಿಗೆ ಆಗಾಗ ಒಂದು ಸಣ್ಣ ಪುಟ್ಟ ಗಡಿ ವಿವಾದ ನಡೀತಾನೆ ಬರ್ತಾ ಇರುತ್ತೆ. ಈ ರೀತಿ ಇರಬೇಕಾದ್ರೆ 1966ರಲ್ಲಿ ಸಿರಿಯಾ ಏನು ಮಾಡುತ್ತೆ ಅಂದರೆ, ಈ ಈಜಿಪ್ಟ್ನೊಂದಿಗೆ ಒಂದು ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ನ ಮಾಡ್ಕೊಳ್ಳುತ್ತೆ. ನಂತರ ಈ PLOದವ್ರು ಏನಿದ್ದಾರೆ, ಅವ್ರು ಏನು ಮಾಡ್ತಾರೆ